ಗ್ರೇಟರ್ ಬೆಂಗಳೂರು ಇದು ಈಗ ಕರ್ನಾಟಕ ಸರ್ಕಾರ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಯಾವ ಉದ್ದೇಶಕ್ಕೆ ಇವರು ಮಾಡಿದ್ರು ಅನ್ನೋದು ಅದು ಅವರೇ ಸ್ವಲ್ಪ ಕುಳಿತು ಯೋಚನೆ ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಮಾಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಅವರು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಇದು ನಿಜವಾಗಲೂ ಬೆಂಗಳೂರಿನ ನಾಗರಿಕರಿಗೆ ಒಂದು ಅಪಶಕುನ, ಬಹಳ ಕೆಟ್ಟ ಸಂಪ್ರದಾಯ ಆಗುತ್ತೆ. ಇದು ಪಾಳ್ಯಗಾರಿಕೆ ಆಗುತ್ತೆ. ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇದು ಪಾಳ್ಯಗಾರಿಕೆ. ಚುನಾವಣೆಯನ್ನು ಮುಂದೂಡುವ ತಂತ್ರಗಾರಿಕೆ. ಕೆಂಪೇಗೌಡರದು ಬೆಂಗಳೂರು, ಈಗ ಸರ್ಕಾರದ್ದು ಗ್ರೇಟರ್ ಬೆಂಗಳೂರು, ಹಿಂದಿನ ಸರ್ಕಾರದ್ದು ಬೃಹತ್ ಬೆಂಗಳೂರು. ಗ್ರೇಟರ್ ಬೆಂಗಳೂರಿಂದ ಅನಾಹುತವೇ ಜಾಸ್ತಿ ಆಗುತ್ತೆ. ಆದೇಶವನ್ನು ಹಿಂದಕ್ಕೆ ಪಡೀರಿ. ಸುಮಾರು ಈಗ ನೀವು 3 ಜನ ಮೇಯರ್ಗಳನ್ನು ಮಾಡುವ ಯೋಚನೆ ಇಟ್ಟಿದ್ದೀರಿ. ಈಗ ಸದ್ಯಕ್ಕೆ ನಿಮಗೆ ಸುಮಾರು 50 ಜನ ಸರ್ಕಾರಿ ಅಧಿಕಾರಿಗಳು ಮಾತ್ರ ಸದಸ್ಯರು. ಈಗಿನ ಪ್ರಕಾರ ಚುನಾವಣೆಗೆ ಮುಂಚೆ ಸುಮಾರು 50 ಜನ ಅಧಿಕಾರಿಗಳು, PDAಗೆ ಸೇರಿದವರು, ಜಲಮಂಡಲಿಗೆ ಸೇರಿದವರು, ವಿದ್ಯುತ್ ಶಕ್ತಿ ಪ್ರಸರಣ ನಿಗಮಕ್ಕೆ ಸೇರಿದವರು ಎಲ್ಲ ಸೇರಿ ಬೆಂಗಳೂರು BBMP ಅವರ ಸೇರಿ 50 ಜನ. ಉಪಾಧ್ಯಕ್ಷರು ಈ ನಗರ ಮಂತ್ರಿ ಯಾರಿರ್ತಾರೆ ಉಪಾಧ್ಯಕ್ಷರು. ಇದು ಅಧ್ಯಕ್ಷರು ಮುಖ್ಯಮಂತ್ರಿಯವರು. ಇದು ನಿಜವಾಗ್ಲೂ ಒಂಥರ ನಾಚಿಕೆಗೇಡಿದು, ಒಳ್ಳೆಯದಲ್ಲ. ಚುನಾವಣೆ 63 ಇದ್ದದ್ದು 100 ಇದ್ದದ್ದು 200 ಚಿಲ್ಲರೆ ಸದಸ್ಯರು ಆಗಿದ್ದಾರೆ. ಸಂತೋಷ, ನಂದೇ ರೆಪೆತ್ತು, ಭಾಳ ಸಂತೋಷ ನನಗೆ. ಯಾವ ಪಾರ್ಟಿಯವರಾರು ಆಗಲಿ, ಇವರು ಇಂಥ ಪಾರ್ಟಿ ಅಂತ ಇಲ್ಲ. ನಿಮಗೆ ಕಾಂಗ್ರೆಸ್ನವರೇ ಬರಬೇಕು, BJP ಬಿಟ್ಬಿಡಿ ಅದನ್ನು. ಬೆಂಗಳೂರಿನ ಬೆಳವಣಿಗೆಗೆ, ಬೆಂಗಳೂರಿಗೆ ನೀವು ಪ್ರತಿ ವಾರ್ಡ್ಗೆ ಒಬ್ಬೊಬ್ಬರು ಏನು ಸದಸ್ಯರಿದ್ದಾರೆ ಅವರನ್ನು ನೀವು ಆಯ್ಕೆ ಮಾಡಬೇಕು. ಅವರಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು. ಚುನಾವಣೆಯಲ್ಲಿ ಅವರಿದ್ದರೆ ಒಂದೊಂದು ಪ್ರದೇಶದಲ್ಲಿ, ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬ ನಗರ ಮಹಾಪಾಲಿಕೆನೋ ಸದಸ್ಯ ಇಡೀ ಏರಿಯಾವನ್ನು ನೋಡ್ತಾರೆ. ಈಗ ಬೆಂಗಳೂರು ಒಬ್ಬ ಮಂತ್ರಿ, ಒಬ್ಬ ಅಧಿಕಾರಿ ಮತ್ತು ಮೇಲ್ ಸರ್ಕಾರ. ಗುಂಡಿ ಮುಚ್ಚೋರಿಲ್ಲ, ಮೋರಿ ತೆಗೆಯೋರಿಲ್ಲ, ಕಸ ಎತ್ತೋರಿಲ್ಲ. ಟ್ಯಾಕ್ಸ್ ಮಾತ್ರ ದಿನ ಕಸಕ್ಕೆ ಟ್ಯಾಕ್ಸು, ತಿರುಗದ ಟ್ಯಾಕ್ಸು, ಕುಂತ ಟ್ಯಾಕ್ಸು, ನಿಂತ ಟ್ಯಾಕ್ಸು, ಮಲಗದ ಟ್ಯಾಕ್ಸು. ಈಗ ಒಂದು ಟ್ಯಾಕ್ಸ್ ಅವರು ಹಾಕಬಹುದು ಮೂತ್ರ ವಿಸರ್ಜನೆಗೆ. ಎಷ್ಟೆಷ್ಟು ನೀವು ಮೂತ್ರ ವಿಸರ್ಜನೆ ಒಂದು ದಿನದಲ್ಲಿ ಮಾಡ್ತೀರಿ, ಎಷ್ಟು ಲೀಟರ್ ನೀವು ಮಾಡ್ಬೋದು, 1 ಲೀಟ್ರಿಗೆ ಇಷ್ಟರಂತೆ ಅಂತ ಹೇಳಿ ಇಡೀ ಆವರೇಜ್ ತಗೊಳ್ತಾರೆ. 1,40,40,00,000 ಜನ ಬೆಂಗಳೂರು ಮತ್ತು ಫ್ಲೋಟಿಂಗ್ ಫ್ಲಾಪೇಜ್ ಎಲ್ಲ ಸೇರಿದ್ರೆ ಸುಮಾರು 2 ಕೋಟಿ ಜನ ಬೆಂಗಳೂರಿನಲ್ಲಿ ಎಷ್ಟು ನೀವು ಮೂತ್ರ ವಿಸರ್ಜನೆ ಮಾಡ್ತೀರಿ. ಇದನ್ನು ನಾನು ಭಾಳ ಗಾಂಭೀರ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಹಿಂದೆ ಮೂತ್ರ ಅಂತ ಹೇಳಲಿಲ್ಲ, ರಾಜಭವನದ ಮುಂದೆ ಉಚ್ಚೆ ಉಯ್ಯುವ ಚಳುವಳಿ ಅಂತ ಮಾಡಿದ್ದಾಗ ಹಿಂದೆ.
ಈ ಇದಿಲ್ಲ, ಮೂತ್ರ ಹೋಗೋದಕ್ಕೆ ಸ್ಥಳಗಳಿಲ್ಲ ಅಂತೇಳಿ. ಆದರೆ ಏನು ಒಂದೂ ಮಾಡಲಿಲ್ಲ, ಸರಿನೂ ಇಲ್ಲ. ಇನ್ನು ಮುಂದೆ ಇದು ಕಾದಿದೆ. ಕಸಕ್ಕೆ ಹಾಕಿದ್ರು, ಕಸದ ಮೇಲೆ ಹಾಕಿದ್ರು, ಎಲ್ಲದರ ಮೇಲೆ ಹಾಕಿದ್ರು. ವಿದ್ಯುತ್ ಶಕ್ತಿ ಆಯಿತು, ಹಾಲಾಯಿತು, ಡೀಸೆಲ್ ಆಯಿತು, ಪೆಟ್ರೋಲ್ ಆಯಿತು, ನೀರಾಯಿತು, ಹಾಕಿ ಹಾಕಿ ಜನಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಬೆಂಗಳೂರು ಜನಕ್ಕೆ ನೀವು ಸೌಲಭ್ಯ ಕೊಡ್ರಿ. ಮೊದಲು ಇದು ಗುಂಡಿ ಬೆಂಗಳೂರು ಆಗಿದೆ. ಇದು ಗುಂಡಿ ಮುಚ್ಚಿ ಮೊದಲು ಅದನ್ನು ಬಿಟ್ಟು ನೀವು ಇದನ್ನು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ನೀವು ಹೊಸಕೋಟೆ, ದೇವನಹಳ್ಳಿವರೆಗೆ, ಈಗ ನೆಲಮಂಗಲದವರೆಗೆ, ಈ ಕಡೆ ಕನಕಾಪುರದವರೆಗೆ, ಈ ಕಡೆ ರಾಮನಗರದವರೆಗೆ ಇದೆಲ್ಲ ನೀವು ವಿಸ್ತಾರ ಮಾಡಿ ಒಂದೊಂದು ಮೇಯರ್, ಒಂದು ಈಗ ಸದ್ಯಕ್ಕೆ ನೀವು 3 ಜನ ಮೇಯರ್ ಇಟ್ಕೊಂಡಿದ್ರಿ. ಒಬ್ಬ ಮೇಯರ್ ಇದ್ದರೆ ಗೌರವ, ಒಬ್ಬ ಮೇಯರು ಬೆಂಗಳೂರು ಇದ್ದರೆ ಅದು ಬಹಳ ಗೌರವ.